ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಮಗಳಿಗೆ ಈಗ 1.5 ತಿಂಗಳು ಆ್ಯಂಡ್ ಶಿ ಇಸ್ ಡೂಯಿಂಗ್ ಆಬ್ಸಲ್ಯೂಟ್ಲಿ ಫೈನ್. ಅವಳು ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿದ್ದೀನಿ. ಮೈ ಪೋಸ್ಟ್ ಪಾರ್ಟಮ್ ಇಸ್ ಗೋಯಿಂಗ್ ರಿಯಲಿ ಗುಡ್. ಆ್ಯಂಡ್ ಅದ್ರ ಬಗ್ಗೆನೂ ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಏನಾಗಿರುತ್ತೆ ಅಂತ ನೀವು ಈಗಾಗಲೇ ಥಂಬ್ನೇಲ್ ನೋಡಿರ್ತೀರ. ದಿಸ್ ಇಸ್ ಆಲ್ ಅಬೌಟ್ ಮೈ ಸೀಮಂತ. ಸೊ ಅದ್ರ ರಿಲೇಟೆಡ್ ಕ್ವೆಶ್ಚನ್ಸ್ ಏನೇನು ನನಗೆ ಡಿ ಎಮ್ ಬಂದಿತ್ತು, ಅಥವಾ ಯಾರ್ಯಾರು ಏನೇನು ಅಂದರೆ ಡೆಕೋರೇಷನ್ ಬಗ್ಗೆ ಆಗಿರ್ಬೋದು, ಕ್ಲೋತ್ಸ್ ಬಗ್ಗೆ ಆಗಿರ್ಬೋದು ಎಲ್ಲ ವಿಚಾರಿಸಿದ್ರು. ಸೊ ಎಲ್ಲದ್ರ ಬಗ್ಗೆ ಸಣ್ಣ ಡೀಟೇಲ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಮೊದಲನೇದಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಿಕಾಸ್ ಪಾಪು ಇರೋದ್ರಿಂದ ಅವಳಿಗೆ ಸ್ನಾನ ಮಾಡಿಸೋದು ನಾನೇ. ಈಗ ಫಸ್ಟ್ 1 ತಿಂಗಳು ಯಶ್ ಅವ್ರ ಅಜ್ಜಿ ಮಾಡಿಸ್ತಾಯಿದ್ರು, ನಾನು ಅಲ್ಲಿದ್ದೆ ನಮ್ಮ ಅತ್ತೆ ಮನೇಲಿ. ಸೊ ನಾವು ನನ್ನ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ನಾನೇ ಸ್ನಾನ ಮಾಡಿಸ್ತಿದ್ದೀನಿ. ಸೊ ಅಮ್ಮ ಹೆಲ್ಪ್ ಮಾಡ್ತಾರೆ. ಸೊ ಅದ್ರದ್ದು ಯಾರೋ ಕೇಳಿದ್ರು, ನೀವೇ ಸ್ನಾನ ಮಾಡಿಸ್ತೀರಾ ಹಂಗೆ ಹಿಂಗೆ ಎಲ್ಲ. ಸೊ ಅದ್ರ ಬಗ್ಗೆನೂ ನಾನು ಡೀಟೇಲ್ ವ್ಲಾಗ್ ಮಾಡ್ತೀನಿ, ಏನು ಎಣ್ಣೆ ಯೂಸ್ ಮಾಡ್ತೀನಿ, ಹೆಂಗೆ ಸ್ನಾನ ಮಾಡಿಸ್ತೀನಿ, ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಫಾರ್ ನಾವು ಈ ವಿಡಿಯೋದಲ್ಲಿ ನನ್ನ ಸೀಮಂತ ಬಗ್ಗೆ ಮಾತಾಡೋಣ. ತುಂಬ ಜನ ನನಗೆ ಮೋಸ್ಟ್ ಕ್ವೆಶ್ಚನ್ ಕೇಳಿರೋದು ಅಂದರೆ ಸೀರೆ ಎಲ್ಲಿ ತೊಗೊಂಡ್ರಿ ಅಂತ. ಸೀರೆ ಎಲ್ಲಿ ತೊಗೊಂಡ್ರಿ, ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಡಿಸೈನು ಅಂತ. ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ನನ್ನ ಸ್ಯಾರಿದು, ನಾನು ಯಾವ ಸ್ಯಾರಿ ಹಾಕ್ಕೊಂಡಿದ್ದೆ ಅಂತ. ಸೊ ನಾನು ಹುಟ್ಟಿದ್ದ ಸ್ಯಾರಿ ಬಂದ್ಬಿಟ್ಟು ನಾನು ಸ್ಮೃತಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಜಯನಗರಲ್ಲಿ ಸ್ಮೃತಿ ಸಿಲ್ಕ್ಸ್ ಅಂತ ಇದೆ, ನಾನು ಅಲ್ಲಿ ತೊಗೊಂಡಿದ್ದು. ನಾನು ಅವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಅಡ್ರೆಸ್ ನೋಡಿಕೊಂಡು ನೀವು ಹೋಗಿ ತೊಗೋಬೋದು. ಆ್ಯಂಡ್ ಫಸ್ಟ್ ಈ ಸೀರೆದೊಂದು ಕತೆ ಏನಂದರೆ, ಫಸ್ಟ್ ನಾವು ಸುದರ್ಶನ್ ಸಿಲ್ಕ್ಸಲ್ಲಿ, ಕುಬೇರನ್ ಸಿಲ್ಕ್ಸಲ್ಲಿ ಎಲ್ಲ ನೋಡೋಣ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋದ್ರಿ. ಚಿಕ್ಕಪೇಟೆಯಲ್ಲಿ ಎಲ್ಲ ಸ್ಯಾರಿ ಅಂಗಡಿ ಇರುತ್ತಲ್ಲ, ಸೊ ಹೋದ್ವಿ. ಬಟ್ ನನಗೆ ನಮ್ಮ ಅತ್ತೆಗಾಗಲಿ ನಮ್ಮ ಅಕ್ಕಗಾಗಲಿ ಯಾವ ಸೀರೆನೂ ಇಷ್ಟ ಆಗಿಲ್ಲ. ಕಲೆಕ್ಷನ್ಸ್ ಒಂಚೂರು ಇರಲಿಲ್ಲ. ಸುದರ್ಶನಲ್ಲಿ, ಕುಬೇರನಲ್ಲಿ, ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ನನಗೆ ಯಾಕೋ ಕಲೆಕ್ಷನ್ಸ್ ಚೂರು ಇಷ್ಟ ಆಗಲಿಲ್ಲ. ಸೊ ಅಗೇನ್ ಜಯನಗರ್ ಹೋಗೋಣ. ಜಯನಗರಲ್ಲಿ ನಲ್ಲಿ ಸಿಲ್ಕ್ಸ್ ಇದೆ, ಮುಗ್ಧಾ ಸಿಲ್ಕ್ಸ್ ಇದೆ, ಆ್ಯಂಡ್ ಹೆರಿಟೇಜ್ ಇದೆ, ಅಂಗಡಿ ಹೆರಿಟೇಜ್ ಇದೆ, ಎಲ್ಲ ಕಡೆ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ಫಸ್ಟ್ ನಾವು ಅಂಗಡಿಗೆ ಹೋಗಿದ್ದು, ನಮ್ಮ ಅತ್ತೆ ಹೇಳಿದ್ದು ಸ್ಮೃತಿ ಸಿಲ್ಕ್ಸಲ್ಲಿ ಚೆನ್ನಾಗಿರುತ್ತಂತೆ, ಒಂದು ಸತಿ ಹೋಗಿ ನೋಡೋಣ ಅಂತ. ಸೊ ದೇರ್ ವಿ ವೆಂಟ್ ಟು ಸ್ಮೃತಿ ಸಿಲ್ಕ್ಸ್. ನನಗೆ ನೋಡಿದ ತಕ್ಷಣ ಒಂದು 4-5 ಸೀರೆ ತೋರಿಸಿದ್ರು. ಬಟ್ ಅದರಲ್ಲಿ ನನಗೆ ಇದಿಷ್ಟ ಆಯಿತು, ನನಗೂ ಯಶ್ಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ನೋಡಿದ್ದೆ, ಬಟ್ ಅದು ಚೆನ್ನಾಗಿತ್ತು. ಬಟ್ ಅದು ಸೇಮ್ ಕಲರ್ಸ್, ಅಂದರೆ ಕನಕಾಂಬ್ರ ಕಲರ್ ಇತ್ತು, ಅದು ಸೇಮ್ ಕಲರ್ ಆಗೋಗ್ಬಿಡುತ್ತೆ, ಅಥವಾ ತುಂಬ ಬ್ರೈಟಾಗಿ ಎಲ್ಲನೂ ನನ್ನ ಹತ್ರ ಇದ್ದಿದ್ದು ಎಲ್ಲ ಸ್ಯಾರಿನೂ ಬ್ರೈಟಾಗಿತ್ತು ಅಂದ್ಬಿಟ್ಟು ಪೇಸ್ಟಲ್ ಕಲರಲ್ಲಿ, ಲೈಟ್ ಕಲರಲ್ಲಿ ನೋಡೋಣ ಅಂದ್ಕೊಂಡು ಹುಡುಕ್ತಾ ಇದ್ವಿ. ಸೊ ನನಗೂ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು ಸ್ಯಾರಿ, ಡಿಸೈನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಲ್ಲಿ ನಾವು ಸ್ಮೃತಿ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರದ್ದು ರೇಟ್ ಹೇಳಬೇಕಂದ್ರೆ, ನನ್ನ ಸ್ಯಾರಿ ರೇಟ್ ಬಂದುಬಿಟ್ಟು MRP ಇದ್ದಿದ್ದು 25,000. ಸೊ ಅವರು ನಮಗೆ ಡಿಸ್ಕೌಂಟ್ ಮಾಡಿ 20,000 ಕೊಟ್ಟರು. ಸೊ ಇಷ್ಟು ನನ್ನ ಸ್ಯಾರಿ ಡೀಟೇಲ್ಸು. ಆ್ಯಂಡ್ ಕಮಿಂಗ್ ಟು ಬ್ಲೌಸ್, ನಾನು ಬ್ಲೌಸ್ ಎಲ್ಲಿ ಹೊಲಿಸ್ದೆ, ಆ ಬೆಲ್ಟ್ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದೆಲ್ಲಿ ಹೊಲಿಸ್ದೆ ಅಂತ ಕೇಳ್ತಾಯಿದ್ರು ತುಂಬ ಜನ. ಆ್ಯಂಡ್ ನಾನು ಆ ಬೆಲ್ಟು ಬ್ಲೌಸ್ನ ನಾನು ಲೋಕಲ್ ಟೇಲರ್ಗೆ ಕೊಟ್ಟಿದ್ದು, ಬಿಕಾಸ್ ನನಗೆ ಎಲ್ಲಿ ಕೊಟ್ಟರು ನನಗೆ ಅಷ್ಟು ಸೆಟ್ ಆಗೋಲ್ಲ. ಸೊ ನಾನು ಮೊದಲಿಂದನೂ ನಮ್ಮ ಅಕ್ಕ, ನಮ್ಮಮ್ಮ ಆಗಿರ್ಬೋದು, ಏನೇ ಫಂಕ್ಷನ್ಸ್ ಇದ್ದರೂ ನನ್ನ ಮದುವೆಯಿಂದನೂ ನಾನು ಅಲ್ಲೇ ಕೊಡ್ತಾ ಇದ್ದಿದ್ದು. ಸೊ ಆ ಟೇಲರ್ ಅಂಗಡಿ ಹೆಸರು ನಿಜ ನನಗೆ ನೆನಪಿಲ್ಲ, ಐ ಡೋಂಟ್ ರಿಮೆಂಬರ್ ದ ಶಾಪ್ ನೇಮ್. ಬಟ್ ಅದು ಎಲ್ಲಿರೋದು ಅಂದರೆ ಹುಳಿಮಾವಲ್ಲಿ ಇರೋದು. ಹುಳಿಮಾವಲ್ಲಿ ಒಂದು ಟೆಂಪಲ್ ಇದೆ, ವೈಟ್ ಕಲರ್ ಟೆಂಪಲ್ ಇದೆ, ಪೊಲೀಸ್ ಸ್ಟೇಷನ್ ಕೆಳಗಡೆ. ಸೊ ಅಲ್ಲಿಂದ ಚೂರು ಮುಂದೆ ಬಂದರೆ ಒಂದು ಲೋಕಲ್ ಟೇಲರ್ ಶಾಪ್ ಇದೆ. ಅವ್ರು ತುಂಬ ಚೆನ್ನಾಗಿ ಹೊಲಿತಾರೆ. ನಮ್ಮ ಮದುವೆ ಬ್ಲೌಸು, ನಮ್ಮ ಅಕ್ಕನ ಮದುವೆ ಬ್ಲೌಸು, ನಮ್ಮಮ್ಮಗೆ ಎಲ್ಲ ಅವರೇ ಹೊಲಿದಿದ್ದು. ಕಂಪ್ಲೀಟ್ ನಾನು ಅಲ್ಲೇ ಕೊಡೋದು. ಆ್ಯಂಡ್ ಬೆಲ್ಟ್ ಮಾಡೋಕ್ಕೆ ಹೇಳಿದ್ದೆ ನಾನು, ಏನೋ ಪಿಕ್ಚರ್ ತೋರಿಸ್ಬಿಟ್ಟು ಆನ್ಲೈನಲ್ಲಿ ಹುಡುಕಿ ಆ ಪಿಕ್ಚರ್ ತೋರಿಸ್ಬಿಟ್ಟು ಇದೇ ಥರ ಬೇಕು ಅಂತ ಹೇಳಿದ್ದೆ. ಸೊ ಆ ಬೆಲ್ಟ್ ಕೂಡ ನಾನು ಅಲ್ಲೇ ಮಾಡಿದ್ದು. ದಿಸ್ ವಾಸ್ ಆಲ್ ಅಬೌಟ್ ಮೈ ಬೆಲ್ಟ್ ಆ್ಯಂಡ್ ಏನಿದು ಬ್ಲೌಸು. ಸೊ ಸ್ಯಾರಿದು ಇಷ್ಟು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಸ್ಯಾರಿ ಡ್ರೇಪಿಂಗ್ ಸಖತ್ತಾಗಿ ಬಂದಿತ್ತು. ನಮ್ಮ ಮನೆಯವ್ರಿಗೆ, ನಮ್ಮ ಫ್ಯಾಮಿಲಿಗೆ ಆ್ಯಂಡ್ ಫಂಕ್ಷನ್ಸ್ ಬಂದಿರೋರಿಗೆಲ್ಲ ಸ್ಯಾರಿ ಡ್ರೇಪಿಂಗ್ ತುಂಬ ಇಷ್ಟ ಆಯಿತು. ಇಟ್ ವಾಸ್ ವೆರಿ 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 ನೀಟ್ ಸ್ಯಾರಿ ಡ್ರೇಪಿಂಗ್ ಅನ್ಬೋದು. ದಟ್ ವಾಸ್ ಡನ್ ಬೈ ಮೈ ಮೇಕಪ್ ಆರ್ಟಿಸ್ಟ್.
ಹೇಮಾ ಅಂತ. ನಾನು ಯಾವಾಗಲೂ ಅವ್ರನ್ನೇ ಚೂಸ್ ಮಾಡೋದು. ಐ ಡೋಂಟ್ ನೋ, ನನಗೆ ಸೆಟ್ ಆಗಿಬಿಟ್ಟಿದ್ದಾರೆ ಅವರು. ಮದುವೆಯಿಂದನೂ ರಿಸೆಪ್ಷನಿಂದನೂ ಎಲ್ಲದಕ್ಕೂ. ನಾನು ಧರ್ಮಸ್ಥಳಕ್ಕೆ ಮದುವೆ ಆದಾಗೂ ಅವ್ರನ್ನೂ ಅಲ್ಲೇ ಕರ್ಸ್ಕೊಂಡಿದ್ದೆ, ಧರ್ಮಸ್ಥಳದಲ್ಲಿ ಮೇಕಪ್ ಮಾಡೋಕ್ಕೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ರಿಸೆಪ್ಷನ್ ಆಯಿತು, ರಿಸೆಪ್ಷನಲ್ಲಿ ಮೇಕಪ್ ಮಾಡೋಕ್ಕೆ. ಸೊ ಎವ್ರಿ ಇವೆಂಟ್ ನಾನು ಅವ್ರನ್ನೇ ಕರೆಯೋದು. ಆ್ಯಂಡ್ ಶಿ ಇಸ್ ಸೋ ಗುಡ್ ಅಟ್ ಹರ್ ವರ್ಕ್. ಸೊ ಚೆನ್ನಾಗಿ ಮಾಡ್ತಾರೆ. ನಂಗೆ ಸ್ಯಾರಿ ಡ್ರೇಪಿಂಗ್ ಅವರೇ ಮಾಡಿದ್ದು. ಆ್ಯಂಡ್ ಮೇಕಪ್ ಕೂಡ, ಕಮಿಂಗ್ ಟು ಮೇಕಪ್ ಕೂಡ ನಂಗೆ ಅವರೇ ಮಾಡಿದ್ದು. ನಾನು ಅವ್ರನ್ನೇ ಚೂಸ್ ಮಾಡಿದ್ದು. ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್. ನಾನು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅವ್ರ ಹೆಸರು ಹೇಮಾ ಅಂತ. ಆ್ಯಂಡ್ ಐ ಲವ್ ಹರ್ ವರ್ಕ್. ಸೊ ಡೂ ಕಾಂಟ್ಯಾಕ್ಟ್ ಹೇಮಾ ಫಾರ್ ಎನಿ ಮೇಕಪ್ ಎನ್ಕ್ವೈರೀಸ್. ಸೊ ಇಷ್ಟು ನನ್ನ ಮೇಕಪ್ ಡೀಟೇಲ್ಸ್. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅವರೇ ಮಾಡಿದ್ದು. ಮೇಕಪ್, ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರೇಪಿಂಗ್ 3 ಕೂಡ ನಾನು ಅವ್ರ ಹತ್ರನೇ ಮಾಡಿಸಿದ್ದು. ಕಮಿಂಗ್ ಟು ಡೆಕೋರ್. ನನ್ನ ಸೀಮಂತದಲ್ಲಿ ಡೆಕೋರೇಷನ್ ಮಾಡಿದವರು ರಾಯಲ್ ಇವೆಂಟ್ಸ್ ಅವರು. ನಂಗೆ ಗೊತ್ತಿಲ್ಲ ಇವರು, ಫಸ್ಟ್ ಟೈಮ್ ನಾನು ಕಾಂಟ್ಯಾಕ್ಟ್ ಮಾಡಿದ್ದು. ತುಂಬ ಜನನ ವಿಚಾರಿಸ್ತಾ ಇದ್ದೆ. ನಂಗೆ ಯಾಕೋ ಪ್ಲೇಟಿಂಗ್ ಆಗಿರ್ಬೋದು, ಸ್ಟಫ್ಸ್ ಆಗಿರ್ಬೋದು, ಸ್ವಲ್ಪ ಯಾಕೋ ಸೆಟ್ ಆಗ್ತಾ ಇರಲಿಲ್ಲ ಎಲ್ರದ್ದು. ಸೊ ಬಡ್ಜೆಟ್ ಆಗಿರ್ಬೋದು. ಸೊ ರಾಯಲ್ ಇವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ. ಆ್ಯಂಡ್ ದೇ ವರ್ ವೆರಿ ಗುಡ್. ನಾನೇ ಕಳಿಸಿದ್ದು ಬ್ಯಾಕ್ ಡ್ರಾಪ್ ಇದೇ ಥರ ಬೇಕು ನನಗೆ ಅಂತ. ಸೊ ಬ್ಯಾಕ್ ಡ್ರಾಪ್ ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು. ಮಧ್ಯರಾತ್ರಿನೇ ಬಂದು ಎಲ್ಲ ಕೆಲಸಗಳನ್ನೂ ಮುಗಿಸಿ ಹೋಗಿದ್ದು. ಆ್ಯಂಡ್ ಪ್ಲೇಟಿಂಗ್ ಕೂಡ ಅಷ್ಟೇ. ನಾನು 15 ಪ್ಲೇಟ್ಸ್ ಹೇಳಿದೆ, ವಿತ್ ಸ್ಟಫ್ ಹೇಳಿದೆ. ಆ್ಯಂಡ್ ಪ್ಲಸ್ ಡಾಲ್ ಡೆಕೋರೇಷನ್ ಹೇಳಿದೆ. ಕಂಪ್ಲೀಟ್ ನೀಟಾಗಿ ಪ್ಲೇಟಿಂಗ್ ಆಗಿರ್ಬೋದು, ಡಾಲ್ ಡೆಕೋರೇಷನ್ ಆಗಿರ್ಬೋದು, ಚೇರ್ ಕೂಡ ಹೇಳಿದ್ದೆ ನಾನು, ಸಿಂಗಲ್ ಚೇರ್ ಕೂಡ ಹೇಳಿದ್ದೆ. ಆ್ಯಂಡ್ ಹಿಂದೆಗಡೆ ಬ್ಯಾಕ್ ಡ್ರಾಪ್. ಸೊ ಕಂಪ್ಲೀಟ್ ಮುಂದೆಗಡೆ ಇದೇನಿದೆ ವೆಲ್ಕಮ್ ಬೋರ್ಡ್ ಇರುತ್ತಲ್ಲ ಅದು. ಆ್ಯಂಡ್ ಆ್ಯಕ್ಟಿವಿಟಿ ಕೂಡ ಮಾಡಿದರು ನಮಗೆ, ಗರ್ಲ ಬಾಯೋ ಅಂತ ಟ್ರೀ ಇಟ್ಬಿಟ್ಟು ಸ್ಟಿಕ್ಕರ್ಸ್ ಅಂಟಿಸೋದು. ಸೊ ದ್ಯಾಟ್ ವಾಸ್ ಜೆಂಡರ್ ಗೇಮ್ ಕೂಡ ಬೋರ್ಡ್ ಇಟ್ಟಿದ್ರು. ಸೊ ಎವ್ರಿಥಿಂಗ್ ವಾಸ್ ಫನ್. ಚೆನ್ನಾಗಿ ಮಾಡಿಕೊಟ್ರು. ಅವ್ರ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ, ರಾಯಲ್ ಇವೆಂಟ್ಸ್ ಡೆಕೋರ್ ಅಂತ. ಸೊ ಕಂಪ್ಲೀಟ್ ಡೆಕೋರ್ ಡಿಪೆಂಡ್ಸ್, ನೀವು ಎಷ್ಟು ಪ್ಲೇಟ್ ಹೇಳ್ತೀರಾ, ಏನೇನು ಸ್ಟಫ್ ಹೇಳ್ತೀರಾ, ಯಾವ ಥರ ಬ್ಯಾಕ್ ಡ್ರಾಪ್ ಹಾಕ್ತೀರಾ ಅಂತ. ಸೊ ದ್ಯಾಟ್ ಈಸ್ ಇಟ್. ಡೆಕೋರ್ ಬಗ್ಗೆ ಇಷ್ಟ ಆಯಿತು. ನಾನೆಲ್ಲ ಡೆಕೋರ್ದು, ಮೇಕಪ್ದು, ಹಾಗೆ ಸ್ಯಾರಿ ಶಾಪ್ದು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಹಾಗೆ ತುಂಬ ಜನ ಇನ್ನೊಂದು ಕ್ವೆಶ್ಚನ್ ಕೇಳಿರೋದು ಜ್ಯುವೆಲ್ರಿ. ಸೊ ಜ್ಯುವೆಲ್ರಿ ನಾನು ಹಾಕಿದ್ದು ಎಲ್ಲ ಗೋಲ್ಡೆ. ನೆಕ್ಲೆಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಎಲ್ಲ ಗೋಲ್ಡೇ ಹಾಕಿದ್ದು. ಬಳೆ ಮ್ಯಾಚಿಂಗ್, ಸ್ಯಾರಿ ಮ್ಯಾಚಿಂಗ್ ತಂದುಬಿಟ್ಟು ತೊಡಿಸ್ತಾರಲ್ಲ, ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ಮಾಡಿಲ್ಲ ನಾನು, ಎಲ್ಲರೂ ಒಂದೇ ಥರ ತೊಡಿಸ್ಲಿ ಅಂತ. ಅದೊಂದು ಸೆಟ್ಟು. ಜ್ಯುವೆಲ್ರಿ ಎಲ್ಲ ಗೋಲ್ಡ್ ಹಾಕಿದ್ದು ನಾನು. ಆ್ಯಂಡ್ ಬಳೆ ಆಲ್ ಪ್ಲೇನ್ ಗಾಜಿನ ಬಳೆ ಹಾಕಿದ್ದು. ಆ್ಯಂಡ್ ಕಮಿಂಗ್ ಟು ಹಾರ, ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ರು. ನಾನು ಪಿಕ್ಚರ್ ಕಳಿಸ್ಬಿಟ್ಟು ಇದೇ ಥರ ಬೇಕು ನನಗೆ ಅಂತ ಹೇಳಿದೆ. ಹಾರದು ನಂಬರ್ ಐ ವಿಲ್ ಟ್ರೈ ಟು ಪುಟ್ ಹಿಯರ್. ಯಾಕಂದರೆ ಇದು ನಮ್ಮ ಅಕ್ಕಗೆ ಹೇಳಿದೆ, ನಮ್ಮ ಅಕ್ಕನ ಫ್ರೆಂಡ್ ಮಾಡ್ತಾರಂತೆ. ಸೊ ಮದುವೆಯಿಂದನೂ ಅವಳು ಇನಿಷಿಯೇಟಿವ್ ತೊಗೊಂಡು ಹಾರಗಳ್ದೆಲ್ಲ ಅವ್ರ ಫ್ರೆಂಡ್ ಕಡೆಯಿಂದ ಮಾಡಿಸ್ತಾಯಿದ್ಲು. ಸೊ ಈಗಲೂ ಕೂಡ ನನ್ನ ಹಾರನ ಅವರಿಗೆ ಹೇಳಿದ್ದೆ. ಸೊ ದೆವ್ ಡನ್ ಎನ್ ಅಮೇಝಿಂಗ್ ಜಾಬ್. ಹಾರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಇನ್ನೇನು, ಮೆಹಂದಿ ನಾನೇನು ಪ್ರಿಫರ್ ಮಾಡಿಲ್ಲ. ನಂಗೆ ಇಷ್ಟೇ ಬೇಕು, ಡಿಸೈನರ್ ಹಾಕಬೇಕು ಅಥವಾ ಏನು. ನಮ್ಮ ಅಕ್ಕಗೆ ಹೇಳಿದೆ ಸಿಂಪಲಾಗಿ ಮೆಹಂದಿ ಹಾಕ್ಬಿಡು ಅಂತ. ಅವಳು ನೀಟಾಗಿ ಹಾಕ್ಕೊಟ್ಟಿದ್ದು. ಈ ಪಿಕ್ಚರ್ ಹಾಕಿರ್ತೀನಿ, ಯು ಕ್ಯಾನ್ ಗೋ ಚೆಕ್. ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ, ನೀವು ನೋಡ್ಬೋದು. ನಮ್ಮ ಅಕ್ಕಗೆ ಹೇಳಿದೆ ಸಿಂಪಲಾಗಿ ಹಾಕ್ಕೊಡು ಅಂತ. ಸೊ ದ್ಯಾಟ್ ಇಸ್ ಇಟ್. ಆ್ಯಂಡ್ ರಿಟರ್ನ್ ಗಿಫ್ಟ್. ನೆಕ್ಸ್ಟ್ ಬಂದುಬಿಟ್ಟು ರಿಟರ್ನ್ ಗಿಫ್ಟ್. ನಾವು ಚೂಸ್ ಮಾಡಿದ್ದು ರಿಟರ್ನ್ ಗಿಫ್ಟು ಗಾಜಿಂದು ಜಾರ್ ಇರುತ್ತಲ್ಲ, ಅದನ್ನು ಚೂಸ್ ಮಾಡಿದ್ರಿ. ನಮ್ಮ ಅತ್ತೆ, ನನ್ನ ಗಂಡ ಎಲ್ಲ ಹೋಗ್ಬಿಟ್ಟು ತೊಗೊಂಡು ಬಂದಿದ್ರು. ಗಾಜಿನ ಜಾರು ಒಳಗಡೆ ಅರಿಶಿನ ಕುಂಕುಮ, ಒಂದು ಪ್ರೆಗ್ನೆಂಟ್ ವುಮೆನ್ ಪಿಕ್ಚರ್ ಇರುತ್ತೆ, ಅದ್ರ ಕೆಳಗಡೆ ಚಿಕ್ಕ ಬಾಟಲಲ್ಲಿ ಅರಿಶಿನ ಕುಂಕುಮ ಇರುತ್ತೆ, ಆ ಥರ ತೊಗೊಂಡು ಬಂದಿದ್ರು. ಜಾರು, ಅದರೊಳಗೆ ಅರಿಶಿನ ಕುಂಕುಮ ಆ್ಯಂಡ್ ಸ್ವೀಟ್ ಆ್ಯಂಡ್ ಮಿಕ್ಸ್ಚರ್ ಇತ್ತು ನನ್ನ ರಿಟರ್ನ್ ಗಿಫ್ಟಲ್ಲಿ. ಸ್ವೀಟ್ ಒಂದು ದಟ್ ಈಸ್ ಕಾಲ್ಡ್ ಚಂದ್ರಕಲಾ ಸಮಥಿಂಗ್, ಚಂದ್ರಕಲಾ ಅಂತ ಸ್ವೀಟು. ಮತ್ತು ನಾರ್ಮಲ್ ಮಿಕ್ಸ್ಚರ್ ಇತ್ತು. ಆ್ಯಂಡ್ ನಾವು ಕಸ್ಟಮೈಸ್ ಮಾಡಿಸಿದ್ವಿ ಬ್ಯಾಗ್ನ. ನಾನು ಇಲ್ಲಿ ಫೋಟೋ ಅದ್ರದ್ದು ಕೂಡ ಹಾಕಿರ್ತೀನಿ. ಚಿಕ್ಕಪೇಟೆಗೆ ಹೋಗಿದ್ದಾಗ ನಾವು ಬ್ಯಾಗ್ ಚೂಸ್ ಮಾಡಿಬಿಟ್ಟು ಅಲ್ಲಿ ಬೇಬಿ ವೈಪಿ ಅಂತ ಹಾಕ್ಸಿದ್ವಿ. ಥ್ಯಾಂಕ್ ಯು ಫಾರ್ ಸೆಲೆಬ್ರೇಟಿಂಗ್ ವಿತ್ ಅಸ್ ಅಂತ. ದ್ಯಾಟ್ ವಾಸ್ ವೆರಿ ಸ್ಪೆಷಲ್. ಒಂದು ಗುರ್ತಿಗಿರಲಿ ಅಂತ ಆ ಥರ ರಿಟರ್ನ್ ಗಿಫ್ಟ್ ಮಾಡಿಸಿದ್ವಿ. ದ್ಯಾಟ್ ಈಸ್ ಆಲ್ ಅಬೌಟ್ ರಿಟರ್ನ್ ಗಿಫ್ಟ್.
ತಾಂಬೂಲನೂ ನಾವೇ ರೆಡಿ ಮಾಡಿದ್ವಿ. ಬಿಕಾಸ್ ಈ ಹೋಟ್ಲಲ್ಲಿ ಏನು ಮಾಡ್ತಾರೆ ಅಂದರೆ ಬ್ಯಾಗ್ ಚೆನ್ನಾಗಿರಲ್ಲ ಅಥವಾ ಕಾಯಿ ಚೆನ್ನಾಗಿರಲ್ಲ ಅಥವಾ ಎಲೆ ಒಣಗೋಗಿರುತ್ತೆ ಅಂತ ನಾವೇನು ಮಾಡಿದ್ವಿ, ಎಲ್ಲ ಸಪ್ರೇಟಾಗಿ ನಾವು ತಂದು ಎಲ್ಲರೂ ಹಾಕಿ ಆ್ಯಂಡ್ ರೆಡಿ ಮಾಡಿದ್ದು. ನೀವು ನೋಡ್ಬೋದು, ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ತಾಂಬೂಲ ರೆಡಿ ಮಾಡೋದು. ಸೊ ಇಷ್ಟು ತಾಂಬೂಲ ನಾವೇ ರೆಡಿ ಮಾಡಿದ್ದು ಆ್ಯಂಡ್ ರಿಟರ್ನ್ ಗಿಫ್ಟ್ ನಾವೇ ಪ್ಯಾಕ್ ಮಾಡಿದ್ದು, ಎಲ್ಲ ಸಪ್ರೇಟಾಗಿ ತರಿಸಿ ಪ್ಯಾಕ್ ಮಾಡಿದ್ದು. ಸೊ ಇಷ್ಟು ಡೆಕೋರೇಷನ್ ಆಯಿತು, ರಿಟರ್ನ್ ಗಿಫ್ಟ್ ಆಯಿತು, ಸ್ಯಾರಿದಾಯಿತು ಆ್ಯಂಡ್ ಡೆಕೋರ್ ಆಯಿತು, ಪ್ಲೇಟ್ ಡೆಕೋರ್ಸ್ ಆಯಿತು ಆ್ಯಂಡ್ ಜ್ಯುವೆಲ್ರಿ ಆಯಿತು. ಸೊ ಮತ್ತು ಏನು ಮೇಕಪ್ದಾಯಿತು. ಆ್ಯಂಡ್ ದೆನ್ ಹಾಲ್ ಬಗ್ಗೆ ಹೇಳೋದಂದರೆ ನಾನು ಮಾಡ್ಕೊಂಡಿದ್ದು ವಿಷ್ಣು ಪಾರ್ಕ್ ಹಾಲು. ಬಿಕಾಸ್ ಒಂದು 3-4 ಕಡೆ ಹೋಗಿ ನೋಡ್ಕೊಂಡು ಬಂದರು ನನ್ನ ಹಸ್ಬೆಂಡು, ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ. ನಮಗೆ ಸೆಟ್ ಆಗಿದ್ದು ಅಂದರೆ ನನಗೆ ಹತ್ತಿರ ಇರಬೇಕಾಗಿತ್ತು. ಬಿಕಾಸ್ ಐ ವಾಸ್ ಇನ್ 9th ಮಂತ್. ದೂರ ಟ್ರಾವೆಲ್ ಬೇಡ ಅಂತ ಹೇಳಿ BTM ಅಲ್ಲೇ ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ 5 to 10 ಮಿನಿಟ್ಸ್ ಆಗ್ಬೋದು. ಸೊ ಹತ್ತಿರನೇ ಇಟ್ಕೊಂಡು ವಿಷ್ಣು ಪಾರ್ಕ್ ಹಾಲಲ್ಲಿ ನಾನು ಮಾಡ್ಕೊಂಡಿದ್ದು ಅಷ್ಟೇ. ವೆನ್ಯೂ ಬಗ್ಗೆ ಇದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ನನ್ನ ಸೀಮಂತದಲ್ಲಿ ಫೋಟೋಗ್ರಾಫಿ, ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಥ್ಯಾಂಕ್ ಯು ಮೋಹನ್ ಫಾರ್ ಯುವರ್ ವಂಡರ್ಫುಲ್ ವರ್ಕ್. ಫಸ್ಟ್ ಟೈಮ್ ನಾವು ಇವ್ರನ್ನ ಚೂಸ್ ಮಾಡಿದ್ದು ಆ್ಯಂಡ್ ಹಿ ವಾಸ್ ಫ್ಯಾಬ್ಯುಲಸ್ ಅಟ್ ಹಿಸ್ ವರ್ಕ್. ಸೊ ಎಡಿಟೆಡ್ ಫೋಟೋಸ್ ಆಗಿರ್ಬೋದು, ರಾ ಫೋಟೋಸ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ವಿಡಿಯೋ ಇಸ್ ಅಮೇಝಿಂಗ್. ನಾನು ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಫೋಟೋಲಕ್ಸ್ ಸ್ಟುಡಿಯೋಸ್ ಅಂತ, ಫೋಟೋಲಕ್ಸ್ ಸ್ಟುಡಿಯೋಸೋ ಇದೆ. ನಾನಿಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫಾರ್ ಎನಿ ವಿಡಿಯೋಗ್ರಫಿ ಅವ್ರ ಫೋಟೋಗ್ರಫಿ. ತುಂಬ ಚೆನ್ನಾಗಿ ತೆಗಿತಾರೆ. ಆ್ಯಂಡ್ ಇಷ್ಟು ಫೋಟೋಗ್ರಫಿ ವಿಡಿಯೋಗ್ರಫಿ ಬಗ್ಗೆ ಹೇಳ್ದಂಗೆ. ಎಲ್ಲರದು ಲಿಂಕ್ಸ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಚೆಕ್ ಮಾಡಿ, ನಿಮಗೆ ಏನು ಅವಶ್ಯಕತೆ ಇದೆ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ದೆಮ್. ಇಲ್ಲಿಗೆ ನನ್ನ Q&A ಸೀಮಂತ Q&A ಮುಗ್ದಿದೆ. ಇಫ್ ಯು ಗೈಸ್ ವಾಂಟ್ ಎನಿ ಇನ್ಫಾರ್ಮೇಷನ್ ಯು ಕ್ಯಾನ್ ಆಲ್ವೇಸ್ DM me. ಆ್ಯಂಡ್ ಮುಂದೇನು ವೀಡಿಯೋಸ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ನನ್ನ ಪೋಸ್ಟ್ಪಾರ್ಟಮ್ ಹೆಂಗೆ ನಡೀತಾ ಇದೆ, ನನ್ನ ಮಗಳದು ಆರೈಕೆ ಹೆಂಗೆ ನಡೀತಾ ಇದೆ, ನಂದು ಆರೈಕೆ ಹೆಂಗೆ ನಡೀತಾ ಇದೆ, ಮೈ ಹೇರ್ ಕೇರ್ ಆಗಿರ್ಬೋದು, ಅಥವಾ ಏನು ನನ್ನ ಬರ್ತಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಮುಂದೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿಗೆ ಬಾಯ್.